ಆಲ್ಮಟ್ಟಿಯ ಚಂದ್ರಗಿರಿ ಬಳಿ ಕೃಷ್ಣಾ ನದಿ ತೀರದಲ್ಲಿ ವಿಜಯಪುರದ ಗಾನಯೋಗಿ ಸಂಘದವರು ಸ್ವಚ್ಛತಾ ಕಾರ್ಯ ನಡೆಸುವ ಮೂಲಕ ನದಿ ಸಂರಕ್ಷಣೆ ಹಾಗೂ ಪರಿಸರ ರಕ್ಷಣೆಯ ಮಹತ್ವವನ್ನು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ನದಿ ತೀರದಲ್ಲಿ ಸಂಗ್ರಹವಾಗಿದ್ದ ಬಟ್ಟೆ, ಪ್ಲಾಸ್ಟಿಕ್ ತ್ಯಾಜ್ಯ, ಕಸ ಕಡ್ಡಿ ಹಾಗೂ ಅಶುಚಿತ್ವವನ್ನ ಸ್ವಯಂ ಸೇವಕರ ಸಹಕಾರದಿಂದ ತೆರವುಗೊಳಿಸಲಾಯಿತು. ಸ್ಥಳೀಯ ಯುವಕರು, ಪರಿಸರ ಆಸಕ್ತ ನಾಗರಿಕರು ಹಾಗೂ ಗಾನಯೋಗಿ ಸಂಘದ ಸದಸ್ಯರು ಉತ್ಸಾಹದಿಂದ ಪಾಲ್ಗೊಂಡು ಶ್ರಮದಾನ ಮಾಡಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಭಕ್ತರು ಹಾಗೂ ಸಾರ್ವಜನಿಕರಿಗೆ ಪವಿತ್ರ ನದಿಗಳ ಸ್ವಚ್ಛತೆಯನ್ನ ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂಬ ಸಂದೇಶ ನೀಡಲಾಯಿತು. ನದಿಯಲ್ಲಿ ಕಸ ಹಾಕದೆ ಪರಿಸರ ಸ್ನೇಹಿ ನಡೆಗಳನ್ನು ಅನುಸರಿಸಬೇಕು ಎಂದು ವಿನಂತಿಸಿದರು. ಗಾನಯೋಗಿ ಸಂಘದ ಈ ಸೇವಾ ಕಾರ್ಯಕ್ಕೆ ಸ್ಥಳೀಯರಿಂದ ಉತ್ತಮ ಬೆಂಬಲ ಲಭಿಸಿತು. ಇಂತಹ ಪರಿಸರ ಸಂರಕ್ಷಣಾ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಸಂಘದ ಪದಾಧಿಕಾರಿಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ರವಿ, ಸಂತೋಷ್, ಹೇಮಂತ್, ಕಿರಣ್, ಸಚಿನ್, ಮಹೇಶ್, ಹೇಮಂತ್, ರಾಜ್ಕುಮಾರ್, ವೀರೇಶ್, ವಿಠಲ್, ವಿಕಾಸ್, ಸಂದೀಪ್, ಪ್ರದೀಪ್, ಮಂಜುನಾಥ್, ಹರೀಶ್, ಡಿಜೆ ಸಾಗರ್, ವಿಶ್ವಜಿತ್, ಕಿರಣ್ ಜತ್ತಿ, ಬಾಹುಬಲಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮತ್ತು ಇಲ್ಲೆಲ್ಲ ಸ್ಥಳೀಯ ಏನು ಯುವಕರ ಒಂದು ಶಕ್ತಿ ತಗೊಂಡ್ರೆ ನಾವು ಇವತ್ತು ಈ ಒಂದು ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ನಾವು ಇಲ್ಲಿ ಯಾಕೆ ಬಂದೀವಿ ಅಂದರೆ ಇದೊಂದು ಪುಣ್ಯಕ್ಷೇತ್ರ ಮತ್ತು ಪ್ರಕೃತಿ. ನಾವು ದೇವರನ್ನು ನಂಬಿದ್ದು ಎದುರಾಗಂದ್ರೆ ಒಂದು ಪ್ರಕೃತಿಯೊಳಗೆ ನಾವು ದೇವರನ್ನು ನಂಬೀವಿ. ನಾವು ಏನು ಮನುಷ್ಯರಾಗಿ ಹುಟ್ಟಿವಿ, ನಾವು ಇಷ್ಟೆಲ್ಲ ಆರೋಗ್ಯವಾಗಿ ಇರ್ಲಿಕ್ಕೆ ಕಾರಣ ಏನು ಪ್ರಕೃತಿ. ನಾವೇನು ಮಾಡತ್ತೀವಿ, ನಮ್ಮ ಪ್ರಕೃತಿ ಏನು ಆರಾಮಿಟ್ಟಿವಿ ಅದನ್ನು ಹಾಳು ಮಾಡುವಂಥದ್ದು ನಾವು ಮಾಡತ್ತೀವಿ. ದಯವಿಟ್ಟು ಬರುವಂಥ ಭಕ್ತರಿಗೆ ಏನು ಹೇಳ್ತೀವಿ ಅಂದ್ರೆ, ನೀವು ಇಂಥ ಪುಣ್ಯಕ್ಷೇತ್ರಕ್ಕೆ ಬಂದಿರ್ತೀರಿ, ನಿಮ್ಮ ನಂಬಿಕೆ ಜೊತೆಗೆ ದಯವಿಟ್ಟು ಇಲ್ಲಿ ಹೊಲಸು ಮಾಡೋಂಥ ಹೋಗಕ್ಕೆ ಹೋಗ್ಬೇಡ್ರಿ. ಯಾವುದೇ ಇದರಾಗ ಹೊಲಸು ಮಾಡುವಂಥದ್ದು ಹೇಳಿಲ್ಲ. ದಯವಿಟ್ಟು ನೀವು ಸ್ನಾನ ಮಾಡಿರಿ. ನಿಮ್ಮ ನಂಬಿಕೆಗೆ ನಾವು ಅಷ್ಟೇ ಒಂದು ಗೌರವಿಸ್ತೀವಿ. ದಯವಿಟ್ಟು ಬಂದಾಗ ನಿಮ್ಮ ಏನೇನು ಹೊಲಸು ಅಂದ್ರೆ ಹಳೆ ಅರಿವೆಗಳು ದಯವಿಟ್ಟು ಒಂದೇ ಕಡೆ ಎಲ್ಲಾದರೂ ಹಾಕಿ ಹೋಗ್ಕೊಂಡು ಹೋಗ್ರಿ, ಇಲ್ಲ ಅಂದ್ರೆ ಅದನ್ನು ತೊಗೊಂಡು ಹೋಗ್ರಿ, ಎಲ್ಲ ಡಸ್ಟ್ಬಿನ್ ಇದ್ದಲ್ಲಿ ಹಾಕಿ ಹೋಗ್ರಿ ಅನ್ನೋವಂಥದ್ದು ನಮ್ಮ ಇಡೀ ಸಂಘದ ವತಿಯಿಂದ ಮತ್ತು ಎಲ್ಲ ಒಂದು ಸ್ಥಳೀಯರ ಯುವಕರ ಒಂದು ಪರವಾಗಿ ನಾನು ಒಂದು ಮನವಿ ಮಾಡ್ತೀನಿ. ಮತ್ತು ವಿಶೇಷವಾಗಿ ಈಗ ಈ ಒಂದು ಮಾಧ್ಯಮ ಮುಖಾಂತರ ನಾನು ಇಲ್ಲಿ ಸ್ಥಳೀಯ ಆಡಳಿತ ಮಂಡಳಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗಾಗಿರ್ಬೋದು, ಪಂಚಾಯಿತಿ ಆಗಿರ್ಬೋದು, ಸ್ಥಳೀಯ ಯಾರ್ಯಾರು ದೊಡ್ಡ ವ್ಯಕ್ತಿಗಳು, ದೊಡ್ಡ ಮಂದಿ ಯಾರ್ಯಾರು ಅದರಿ, ದಯವಿಟ್ಟು ನಾನು ನಿಮ್ಮ ಮನವಿ ಏನು ಮಾಡ್ತೀನಿ ಅಂದರೆ, ಇಲ್ಲಿ ಭಕ್ತರು ಬರ್ತಾರೆ, ಗಂಡ್ಮಕ್ಳು ಹೆಂಗೋ ಜಳಕ ಮಾಡಿ ಅರಬಿ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ, ಹೆಣ್ಮಕ್ಳಿಗೊಂದು ಸರಿಯಾದ ವ್ಯವಸ್ಥೆ ಇಲ್ಲ. ಪಾಪ ಅವರು ಅಲ್ಲೇ ಒಂದು ಬಟ್ಟೆ ಬದಲಾವಣೆ ಮಾಡಿಕೊಂಡು ಮುಜುಗರ್ಲಿಂದ ಮಾಡುವಂಥದ್ದು ಹೋಗ್ಲಾತಾರೆ. ಅವ್ರು ಏನಾರ ಒಂದು ತಗಡಿನ ಶೆಡ್ ತರೋದು, ಎಲ್ಲರ ಒಂದು 4 ಕಡೆ ಥರದ್ದು ಅನುಕೂಲ ಮಾಡಿಕೊಟ್ರಂದ್ರೆ ಭಕ್ತರಿಗೆ ಭಾಳ ದೂರದಿಂದ ಬರ್ತಾರೆ, ಅವ್ರಿಗೊಂದು ಅನುಕೂಲ ಮಾಡಿಕೊಡ್ರಿ. ಮತ್ತು ಈ ಥರದ್ದು ಇಲ್ಲಿ ಅರಬಿ ಅದು ಹಾಕಿ ಹೋಗ್ತಾರೆ, ಅದಕ್ಕೊಂದು ದೊಡ್ಡ ಡಸ್ಟ್ಬಿನ್ ಇಟ್ರಂದ್ರೆ ಅದು ವಾರಕ್ಕೊಮ್ಮೆ ಪಂಚಾಯತ್ದವ್ರು ಯಾರೇ ಬಂದು ಅದನ್ನು ತೊಗೊಂಡು ಹೋಗುವಂಥ ವ್ಯವಸ್ಥೆ ಮಾಡ್ತಾರೆ. ಅಷ್ಟೇ ಹೇಳ್ತೀವಿ ರೀ ದೊಡ್ಡವರಿಗೆ. ನಿಮ್ಮ ಸಂಘದ ಹೆಸರು ಸರ್? ಸರ್ ಗಾನಯೋಗಿ ಸಂಘ ಅಂತ ವಿಜಯಪುರ ಸರ್ ನಮ್ಮದು. ನಿಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ಪ್ರಕಾಶ್ ಆರ್ಕೆ ಅಂತೇಳಿ. ನಾವು ಗಾನಯೋಗಿ ಸಂಘದ ವತಿಯಿಂದ ನಾವು ಈಗ ಸಮಾಜ ಸೇವೆ ಕಾರ್ಯಕ್ರಮ ಮಾಡ್ತಾ ಇರೋದು ಒಂದು 6 ವರ್ಷ ಆಯಿತು. ಸೊ ಇಲ್ಲಿ ನಾವು ಇದು 2ನೇ ಬಾರಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಗಾನಯೋಗಿ ಸಂಘದ ಯುವಕರು ಮತ್ತು ಇಲ್ಲಿ ಸ್ಥಳೀಯ ಎಲ್ಲ ಯುವಕರು ಸೇರಿ ಇವತ್ತು ನಾವು ಕೃಷ್ಣಾ ನದಿ ದಂಡೆಯಲ್ಲಿ ಚಂದ್ರಗಿರಿ ದೇವಸ್ಥಾನ ಹತ್ರ ಇರುವಂಥ ಇದು ನದಿ. ಸೊ ಇದನ್ನು 2ನೇ ಬಾರಿ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ. ಸೊ ಸ್ಥಳೀಯ ಎಲ್ಲ ಯುವಕರ ಸಪೋರ್ಟ್ ತೊಗೊಂಡು ಇದು 2ನೇ ಬಾರಿ ಮಾಡ್ತಾಯಿದ್ದೀವಿ ಸರ್. ನಾವು ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಒಂದೇ ಮನವಿ ಮಾಡ್ಕೋತೀವಿ. ಅಂದರೆ ಈ ಪರಂಪರೆ ಇರ್ತದೆ ಅವ್ರದ್ದು, ಬಂದು ಸ್ನಾನ ಮಾಡೋದು, ಅರ್ಬಿ ಇಲ್ಲೇ ಬಿಟ್ಟು ಹೋಗೋದು. ಬಟ್ ನಾವು ಕಳ್ಕಳಿ ಒಂದು ವಿನಂತಿ ಮಾಡ್ಕೊಳ್ಳೋದು ಏನಂದರೆ, ಅರ್ಬಿಯನ್ನು ಒಂದೇ ಕಡೆ ಹಾಕೋಗಿದ್ರೆ ನಮ್ಮಂಥ ಸಮಾಜ ಸೇವಕರು ಬಂದು ಅದನ್ನು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಅವ್ರಿಗೆ ಈಸಿ ಆಗುತ್ತೆ ತೊಗೊಳಕ್ಕೆ, ಅಲ್ಲಿಂದ ಬೇರೆ ಕಡೆ ಕೈ ಮಾಡೋಕ್ಕೆ ಈಸಿ ಆಗುತ್ತೆ. ಒಂದೇ ಕಡೆ ಹಾಕಿ ಹೋಗ್ಬೇಕಂತ ಮನವಿ ಮಾಡ್ಕೋತೀವಿ ಸರ್.
ಸುಂದರವಾದ ಪುಟ್ಟಿ. ಪಾಪಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.